6ನೇ ತರಗತಿ ಗಣಿತ ದತ್ತಾಂಶಗಳ ನಿರ್ವಹಣೆ ಮತ್ತು ಪ್ರಸ್ತುತಿ. ಮಾಹಿತಿ ಯಾವಾಗ ಮತ್ತು ಹೇಗೆ ದತ್ತಾಂಶವಾಗುತ್ತದೆ? ಹುಟ್ಟುಹಬ್ಬದ ಯೋಜನೆ. ಸೋಹಾನಿ ಹೈದರಾಬಾದ್ನಲ್ಲಿ ವಾಸಿಸುವ 12 ವರ್ಷದ ಹುಡುಗಿ. ನಾಳೆ ಅವಳ ಹುಟ್ಟುಹಬ್ಬ. ಅಮ್ಮ, ಅಪ್ಪ, ನಾಳೆ ನನ್ನ ಪಾರ್ಟಿಗೆ ನನ್ನ ಸ್ನೇಹಿತರನ್ನು ಆಹ್ವಾನಿಸಬೇಕು. ಅದನ್ನು ಯೋಜಿಸಲು ನೀವು ನನಗೆ ಸಹಾಯ ಮಾಡುತ್ತೀರಾ? ಖಂಡಿತ ಮಗಳೇ, ನಿನ್ನ ಎಲ್ಲ ಸ್ನೇಹಿತರ ಪಟ್ಟಿಯನ್ನು ಮಾಡೋಣ ಮತ್ತು ಅವರಿಗೆ ಕರೆಯನ್ನು ಮಾಡುವ ಮೂಲಕ ಆಹ್ವಾನಿಸೋಣ. ಸೋಹಾನಿ ತನ್ನ ವಿಳಾಸ ಪುಸ್ತಕವನ್ನು ತೆಗೆದು ಹತ್ತಿರದಲ್ಲಿ ವಾಸಿಸುವ ತನ್ನ ಸ್ನೇಹಿತರನ್ನು ಹುಡುಕುತ್ತಾಳೆ. ಯೋಚಿಸಿ, ವಿಳಾಸ ಪುಸ್ತಕವು ನಮಗೆ ಯಾವ ರೀತಿಯ ಮಾಹಿತಿಯನ್ನು ನೀಡುತ್ತದೆ? ವಿಳಾಸ ಪುಸ್ತಕವು ಈ ರೀತಿ ಕಾಣುತ್ತದೆ: ಕ್ರಮ ಸಂಖ್ಯೆ, ಹೆಸರು, ವಿಳಾಸ ಹಾಗೂ ದೂರವಾಣಿ ಸಂಖ್ಯೆ. ವಿಳಾಸ ಪುಸ್ತಕವು ನಮಗೆ ಹೆಸರುಗಳು, ವಿಳಾಸಗಳು ಮತ್ತು ದೂರವಾಣಿ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸೋಹಾನಿ ತನ್ನ ಸ್ನೇಹಿತರನ್ನು ತನ್ನ ಪಾರ್ಟಿಗೆ ಆಹ್ವಾನಿಸುತ್ತಾಳೆ. ಅವಳ ತಾಯಿ ತಿನಿಸುಗಳನ್ನು ತಯಾರಿಸಲು ಬೇಕಾದ ಸಾಮಾನುಗಳನ್ನು ಖರೀದಿಸಬೇಕು ಎಂದು ಅವಳಿಗೆ ನೆನಪಿಸುತ್ತಾಳೆ. ಸೋಹಾನಿ ಮತ್ತು ಅವಳ ತಾಯಿ ಕಿರಾಣಿ ಅಂಗಡಿಗೆ ಹೋಗುತ್ತಾರೆ. ಅಲ್ಲಿ ಸೋಹಾನಿ ಗೋಡೆಯ ಮೇಲಿರುವ ಬೆಲೆ ಪಟ್ಟಿಯನ್ನು ನೋಡುತ್ತಾಳೆ. ಬೆಲೆ ಪಟ್ಟಿಯು ನಿಮಗೆ ಯಾವ ರೀತಿಯ ಮಾಹಿತಿಯನ್ನು ನೀಡುತ್ತದೆ? ಇದು ಅಂಗಡಿಯಲ್ಲಿ ಹಾಕಲಾದ ಪಟ್ಟಿ. ಇಲ್ಲಿ ಪ್ರತಿ ವಸ್ತುವಿನ ಬೆಲೆಯನ್ನು ಕಿಲೋಗ್ರಾಂಗಳಲ್ಲಿ ನೀಡಲಾಗಿದೆ. ಬೆಲೆ ಪಟ್ಟಿಯಲ್ಲಿ ಅಂಗಡಿಯಲ್ಲಿ ಲಭ್ಯವಿರುವ ವಸ್ತುಗಳ ಹೆಸರುಗಳನ್ನು ಬೆಲೆಗಳೊಂದಿಗೆ ತೋರಿಸಲಾಗುತ್ತದೆ. ಅವರು ಶಾಪಿಂಗ್ ಮುಗಿಸುವ ಹೊತ್ತಿಗೆ ಸೋಹಾನಿಗೆ ತುಂಬ ಹಸಿವಾಗಿತ್ತು. ಆದ್ದರಿಂದ ಅವಳ ತಂದೆ ತಾಯಿ ಅವಳನ್ನು ಹತ್ತಿರದ ಹೋಟೆಲ್ಗೆ ಕರೆದುಕೊಂಡು ಹೋಗುತ್ತಾರೆ. ವಿವಿಧ ಆಹಾರ ಪದಾರ್ಥಗಳು ಮತ್ತು ಅವುಗಳ ಬೆಲೆಗಳ ಬಗ್ಗೆ ನಮಗೆ ಎಲ್ಲಿಂದ ಮಾಹಿತಿ ಸಿಗುತ್ತದೆ? ನಾವು ಮೆನು ಕಾರ್ಡಿನಿಂದ ವಿವಿಧ ಆಹಾರ ಪದಾರ್ಥಗಳು ಮತ್ತು ಅವುಗಳ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ಪಡೆಯುತ್ತೇವೆ. ಮೆನು ಕಾರ್ಡ್ ಈ ರೀತಿ ಇರುತ್ತದೆ. ದತ್ತಾಂಶದ ಉದಾಹರಣೆಗಳು. ಒಂದು ವಿಳಾಸ ಪುಸ್ತಕ. ಇದು ಜನರ ಹೆಸರುಗಳು, ವಿಳಾಸಗಳು ಮತ್ತು ದೂರವಾಣಿ ಸಂಖ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಬೆಲೆ ಪಟ್ಟಿ. ಲಭ್ಯವಿರುವ ವಸ್ತುಗಳು ಮತ್ತು ಅವುಗಳ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಮೆನು ಕಾರ್ಡ್. ಲಭ್ಯವಿರುವ ಆಹಾರ ಪದಾರ್ಥಗಳು ಮತ್ತು ಅವುಗಳ ಬೆಲೆಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ದತ್ತಾಂಶ ಎಂದರೇನು? ದತ್ತಾಂಶ ಎಂದರೆ ನಾವು ಪದಗಳು ಅಥವಾ ಸಂಖ್ಯೆಗಳ ರೂಪದಲ್ಲಿ ಸಂಗ್ರಹಿಸುವ ಮಾಹಿತಿಯಾಗಿದೆ. ಸಾಮಾನ್ಯವಾಗಿ ನಾವು ದತ್ತಾಂಶವನ್ನು ಅವಲೋಕಿಸುವ, ಪ್ರಶ್ನಿಸುವ ಅಥವಾ ಅಳೆಯುವ ಮೂಲಕ ಸಂಗ್ರಹಿಸುತ್ತೇವೆ. ಜೋಡಿಯಾಗಿ ಕುಳಿತುಕೊಳ್ಳಿ. ನಮ್ಮ ದೈನಂದಿನ ಜೀವನದಲ್ಲಿ ನಾವು ನೋಡುವ ಅಥವಾ ಬಳಸುವ ದತ್ತಾಂಶದ ಇತರ 3 ಉದಾಹರಣೆಗಳನ್ನು ಚರ್ಚಿಸಿ ಮತ್ತು ಬರೆಯಿರಿ. ಉದಾಹರಣೆಗೆ, ಕ್ರಿಕೆಟ್ ಸ್ಕೋರ್ ಬೋರ್ಡನ್ನು ನೋಡಿ. ಶಾಪಿಂಗ್ ಬಿಲ್. ಶಾಲಾ ವೇಳಾಪಟ್ಟಿಯನ್ನು ಗಮನಿಸಿ. ಇವೆಲ್ಲವೂ ದತ್ತಾಂಶಗಳಿಗೆ ಉದಾಹರಣೆಗಳಾಗಿವೆ. ದತ್ತಾಂಶ ಸಂಗ್ರಹಣೆ. ಪ್ರಿಯಾ ಒಂದು ಮೊಬೈಲ್ ಫೋನ್ ಖರೀದಿಸಲು ಬಯಸುತ್ತಾಳೆ. ಇದಕ್ಕಾಗಿ ಅವಳು ವಿವಿಧ ಮಾದರಿಯ ಫೋನ್ಗಳ ಬಗ್ಗೆ ದತ್ತಾಂಶವನ್ನು ಸಂಗ್ರಹಿಸಲು ನಿರ್ಧರಿಸುತ್ತಾಳೆ. ನಂತರ ಉತ್ತಮ ಆಯ್ಕೆಯನ್ನು ಆರಿಸಲು ಅವಳು ವಿವಿಧ ಮಾದರಿಗಳ ದತ್ತಾಂಶವನ್ನು ಹೋಲಿಕೆ ಮಾಡುತ್ತಾಳೆ. ನೀವು ಒಂದು ಮೊಬೈಲ್ ಫೋನ್ ಖರೀದಿಸಲು ಹೋಗುತ್ತಿದ್ದರೆ ಯಾವ ದತ್ತಾಂಶವನ್ನು ಸಂಗ್ರಹಿಸುತ್ತೀರಿ? ಪ್ರಿಯಾ ತನ್ನ ಆಯ್ಕೆಗಳ ಬಗ್ಗೆ ಈ ಕೆಳಗಿನ ದತ್ತಾಂಶವನ್ನು ಸಂಗ್ರಹಿಸಿದಳು. ಅದರಲ್ಲಿ ಎಲ್ಲ ಬ್ರ್ಯಾಂಡುಗಳ ಮೊಬೈಲ್ಗಳ ಮಾಹಿತಿ, ಅದರ ಬೆಲೆ, ಕ್ಯಾಮರಾ ಮಾಹಿತಿ, ಬ್ಲೂಟೂತ್, ಅಲಾರಾಮ್, FM, ಗ್ಯಾರಂಟಿ ಅವಧಿ, ಮುಖ ಗುರುತಿಸುವಿಕೆ ಇತ್ಯಾದಿ ಮಾಹಿತಿಗಳನ್ನು ಹೋಲಿಕೆ ಮಾಡಿದಳು. ಪ್ರಿಯಾ ಯಾವ ಮೊಬೈಲ್ ಖರೀದಿಸಬೇಕು? ನಾವು ದತ್ತಾಂಶವನ್ನು ಏಕೆ ಸಂಗ್ರಹಿಸುತ್ತೇವೆ? ದತ್ತಾಂಶವು ನಮಗೆ ಹೋಲಿಕೆಗಳನ್ನು ಮಾಡಲು ಸಹಾಯ ಮಾಡುತ್ತದೆ. ದತ್ತಾಂಶವು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಸುಲಭಗೊಳಿಸುತ್ತದೆ. ಉದಾಹರಣೆಗೆ, ಪ್ರಿಯಾ ವಿವಿಧ ಮೊಬೈಲ್ಗಳ ವೈಶಿಷ್ಟ್ಯಗಳನ್ನು ಹೋಲಿಕೆ ಮಾಡಿ ತನ್ನ ದತ್ತಾಂಶ ಪಟ್ಟಿಯ ಆಧಾರದ ಮೇಲೆ ಒಂದು ಮೊಬೈಲನ್ನು ಆಯ್ಕೆ ಮಾಡಿಕೊಂಡಳು. ಅವಳು ಬ್ರ್ಯಾಂಡ್ 3
ಅಂದರೆ 3ನೇ ಬ್ರ್ಯಾಂಡಿನ ಮೊಬೈಲನ್ನು ಆಯ್ಕೆ ಮಾಡಿಕೊಂಡಳು. ಯಾಕೆ? ಇಲ್ಲಿ ನೋಡಿ, 3ನೇ ಬ್ರ್ಯಾಂಡಿನ ಮೊಬೈಲ್ನಲ್ಲಿ ಹೆಚ್ಚಿನ ವೈಶಿಷ್ಟ್ಯಗಳಿವೆ ಹಾಗೂ ಬೆಲೆಯೂ ಕೂಡ ಕಡಿಮೆಯಾಗಿದೆ. ದತ್ತಾಂಶವನ್ನು ಆಯೋಜಿಸುವುದು. ಮಕ್ಕಳು ಶಾಲೆಯಲ್ಲಿ ಆಡುವ ವಿವಿಧ ಆಟಗಳ ಬಗ್ಗೆ ನಾವು ದತ್ತಾಂಶವನ್ನು ಹೇಗೆ ಆಯೋಜಿಸುತ್ತೇವೆ? ಶಾಲೆಯ ದಿನದ ಕೊನೆಯಲ್ಲಿ ಕ್ರೀಡಾ ಅವಧಿ ಇರುತ್ತದೆ. ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಯ ಇಷ್ಟದ ಕ್ರೀಡೆಯನ್ನು ತಿಳಿದುಕೊಳ್ಳಲು ಬಯಸುತ್ತಾರೆ. ಆರವ್ ಈ ಕೆಳಗಿನ ರೀತಿಯಲ್ಲಿ ದತ್ತಾಂಶವನ್ನು ಸಂಗ್ರಹಿಸುತ್ತಾನೆ. ಅಥರ್ವಿಗೆ ಕ್ರಿಕೆಟ್ ಇಷ್ಟ, ರಾಧಾಗೆ ಕ್ರಿಕೆಟ್ ಇಷ್ಟ, ಸ್ವಾತಿಗೆ ಫುಟ್ಬಾಲ್ ಇಷ್ಟ, ಈ ರೀತಿ ಸಂಗ್ರಹಿಸುತ್ತಾನೆ. ರಾಧಾ ಕೋಷ್ಟಕದ ರೂಪದಲ್ಲಿ ದತ್ತಾಂಶವನ್ನು ಈ ಕೆಳಗಿನಂತೆ ಸಂಗ್ರಹಿಸುತ್ತಾಳೆ. ಕೇರಂ ಆಡುವವರ ಹೆಸರನ್ನು ಬರೆದು ಒಟ್ಟು ಸಂಖ್ಯೆಯನ್ನು ಬರೆಯುವುದು, ಬಾಸ್ಕೆಟ್ಬಾಲ್ ಆಡುವವರ ಹೆಸರುಗಳನ್ನು ಬರೆಯುವುದು, ಒಟ್ಟು ಸಂಖ್ಯೆಯನ್ನು ಬರೆಯುವುದು, ಈ ರೀತಿ. ಈಗ ಹೋಲಿಸಿ, ಯಾರ ದತ್ತಾಂಶ ಇಲ್ಲಿ ಆರವ್ ಅಥವಾ ರಾಧಾರಲ್ಲಿ ಯಾರ ದತ್ತಾಂಶ ಈ ಶಿಕ್ಷಕರು ಈ ಕೆಳಗಿನವುಗಳನ್ನು ಮಾಡಲು ಸಹಾಯ ಮಾಡುತ್ತದೆ ಎಂಬುದನ್ನು ಹೋಲಿಸಿ ಮತ್ತು ವಿವರಿಸಿ. ಅಂದರೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಇಷ್ಟಪಡುವ ಕ್ರೀಡೆಗಳನ್ನು ಗುರುತಿಸುವುದು. ವಿದ್ಯಾರ್ಥಿಗಳನ್ನು ಅವರ ಇಷ್ಟದ ಕ್ರೀಡೆಗಳ ಆಧಾರದ ಮೇಲೆ ಗುಂಪುಗಳಾಗಿ ವಿಂಗಡಿಸುವುದು. ರಾಧಾ ದತ್ತಾಂಶವನ್ನು ಪ್ರಸ್ತುತಪಡಿಸಿದ ರೀತಿ ಆರವ್ಗಿಂತ ಉತ್ತಮವಾಗಿದೆ, ಏಕೆಂದರೆ ಅದನ್ನು ಕೋಷ್ಟಕದ ರೂಪದಲ್ಲಿ ಆಯೋಜಿಸಲಾಗಿದೆ. ಇದು ಶಿಕ್ಷಕರಿಗೆ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಇಷ್ಟಪಡುವ ಕ್ರೀಡೆಗಳನ್ನು ಸುಲಭವಾಗಿ ಗುರುತಿಸಲು ಸಹಾಯ ಮಾಡುತ್ತದೆ. ಜೊತೆಗೆ ವಿದ್ಯಾರ್ಥಿಗಳನ್ನು ಅವರ ಇಷ್ಟಗಳ ಆಧಾರದ ಮೇಲೆ ಗುಂಪುಗಳಾಗಿ ವಿಂಗಡಿಸಲು ಸಹ ಸಹಾಯಕವಾಗುತ್ತದೆ. ದತ್ತಾಂಶವನ್ನು ಆಯೋಜಿಸುವುದರಿಂದ ಅದನ್ನು ವಿಶ್ಲೇಷಿಸಲು ಸುಲಭವಾಗುತ್ತದೆ ಮತ್ತು ಅದರ ಆಧಾರದ ಮೇಲೆ ಸೂಕ್ತ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ರಾಧಾ ಅವರ ದತ್ತಾಂಶವನ್ನು ನೋಡಿ ಮತ್ತು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಒಳಾಂಗಣ ಆಟಗಳಲ್ಲಿ ಎಷ್ಟು ಮಕ್ಕಳು ಆಸಕ್ತಿ ಹೊಂದಿದ್ದಾರೆ? ಹೆಚ್ಚಿನ ಮಕ್ಕಳು ಯಾವ ಕ್ರೀಡೆಗಳನ್ನು ಆಡುತ್ತಾರೆ? ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಒಳಾಂಗಣ ಆಟಗಳಲ್ಲಿ 7 ಮಕ್ಕಳು ಆಸಕ್ತಿ ಹೊಂದಿದ್ದಾರೆ. ಇಲ್ಲಿ ಒಳಾಂಗಣ ಆಟಗಳು ಯಾವುದೆಲ್ಲ ಎಂದು ನೋಡಿಕೊಂಡು ಅವುಗಳನ್ನು ಕೂಡಿಸುವುದು. ಹೆಚ್ಚಿನ ಮಕ್ಕಳು ಅಂದರೆ ಇಲ್ಲಿ ಹೆಚ್ಚು ಸಂಖ್ಯೆಯ ಮಕ್ಕಳು ಫುಟ್ಬಾಲ್ ಮತ್ತು ಬ್ಯಾಡ್ಮಿಂಟನ್ ಆಟವನ್ನು ಆಡುತ್ತಾರೆ. ಒಟ್ಟು ಎಷ್ಟು ಮಕ್ಕಳಿದ್ದಾರೆ? ಎಲ್ಲ ವಿದ್ಯಾರ್ಥಿಗಳ ಸಂಖ್ಯೆಗಳ ಮೊತ್ತ ಇಲ್ಲಿ 38. ಮನೆ ಕೆಲಸ. ಒಂದು ರೆಸ್ಟೋರೆಂಟ್ ತೆರೆಯಲು ನಮಗೆ ಯಾವ ಮಾಹಿತಿಯ ಅಗತ್ಯವಿದೆ? ಅಗತ್ಯವಿರುವ ದತ್ತಾಂಶವನ್ನು ನಾವು ಹೇಗೆ ಸಂಗ್ರಹಿಸುತ್ತೇವೆ ಮತ್ತು ಆಯೋಜಿಸುತ್ತೇವೆ? ನಿಮ್ಮ ಪ್ರದೇಶದಿಂದ ದತ್ತಾಂಶವನ್ನು ಸಂಗ್ರಹಿಸಿ ಮತ್ತು ನಿಮ್ಮ ಸ್ನೇಹಿತರು ಮತ್ತು ನೆರೆಹೊರೆಯವರ ನೆಚ್ಚಿನ ಆಹಾರವನ್ನು ಕಂಡುಹಿಡಿಯಿರಿ. ನೀವು ಸಮೀಕ್ಷೆ ಮಾಡುವ ಜನರ ಸಂಖ್ಯೆ ಕನಿಷ್ಠ 20 ಇರಬೇಕು. ಮುಂದಿನ ಸ್ಲೈಡ್ನಲ್ಲಿ ತೋರಿಸಿರುವಂತೆ ಆರಂಭಿಕ ಕೋಷ್ಟಕವನ್ನು ರಚಿಸಬಹುದು. ಇಲ್ಲಿ ವ್ಯಕ್ತಿಗಳ ಹೆಸರು ಹಾಗೂ ನೆಚ್ಚಿನ ಆಹಾರ. ಜನರು ಇಷ್ಟಪಡುವ ಆಹಾರ ಪದಾರ್ಥವನ್ನು ವರ್ಗೀಕರಿಸುವ ಮೂಲಕ ಹೆಚ್ಚು ಆಯೋಜಿತ ಕೋಷ್ಟಕವನ್ನು ತಯಾರಿಸಬಹುದು. ಉದಾಹರಣೆಗಳು ದಾಲ್ ಮತ್ತು ಅನ್ನ, ಚಿಕನ್, ನೂಡಲ್ಸ್, ಕೇಕ್ ಇತ್ಯಾದಿ. ಈ ಕೋಷ್ಟಕದಲ್ಲಿ ನೆಚ್ಚಿನ ಆಹಾರ ಮತ್ತು ಜನರ ಸಂಖ್ಯೆಯನ್ನು ಬರೆಯಬೇಕು. ಈ ಕೋಷ್ಟಕವು ದತ್ತಾಂಶವನ್ನು ಅರ್ಥ ಮಾಡಿಕೊಳ್ಳಲು ಸುಲಭಗೊಳಿಸುತ್ತದೆ. ನಿಮ್ಮ ಪ್ರದೇಶದಲ್ಲಿ ಯಾವ ಆಹಾರಕ್ಕೆ ಅತ್ಯಂತ ಹೆಚ್ಚು ಮತ್ತು ಅತ್ಯಂತ ಕಡಿಮೆ ಆದ್ಯತೆ ಇದೆ ಎಂಬುದನ್ನು ಕಂಡುಕೊಳ್ಳಿ. ಸಂಗ್ರಹಿಸಿದ ದತ್ತಾಂಶದ ಆಧಾರದ ಮೇಲೆ ನಿಮ್ಮ ರೆಸ್ಟೋರೆಂಟ್ಗಾಗಿ ಒಂದು ಮೆನು ಕಾರ್ಡ್ ರಚಿಸಿ ಮತ್ತು ನಿಮ್ಮ ಉಪಹಾರ ಗೃಹಕ್ಕೆ ಒಂದು ಹೆಸರನ್ನು ನೀಡಿ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.